ಮತ್ತೊಂದು ದೋಖಾ ಕಂಪನಿ ಬೆಳಕಿಗೆ ಬಂದಿರುವಂತದ್ದು. ಈಗ ಆಲ್ರೆಡಿ ನೋಡಿದ್ವಿ ಶಿವಾನಂದ ನೀಲಣ್ಣನವರ್ ಅವರ ಒಂದು ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಅದೇ ರೀತಿಯಾದಂತಹ ಕಂಪನಿ ಇದು ಕೂಡ ಶಿವಂ ಅಸೋಸಿಯೇಟ್ಸ್ ಮಾದರಿಯ ಕಂಪನಿ. ಸಾರ್ವಜನಿಕರಿಂದ ಹತ್ತತ್ರ 2,000 ಕೋಟಿಯಷ್ಟು ಹಣವನ್ನ ಸಂಗ್ರಹ ಮಾಡಲಾಗಿದೆ. ಶಿವಂ ಅಸೋಸಿಯೇಟ್ಸ್ ಮಾದರಿಯ ಕಂಪನಿ ಇದು. ಅವರು ಯಾವ ರೀತಿಯಾಗಿ ಯಾಮಾರಿಸಿದ್ದು ಅದೇ ರೀತಿಯಾಗಿ ಈ ಕಂಪನಿನೂ ಕೂಡ ತಿಂಗಳಿಗೆ 5% ಬಡ್ಡಿ ಆಮಿಷ ಬಡ್ಡಿದ್ದಂತ ಕಂಪನಿ ಇದು ಕೂಡ. ಆದಿತ್ಯ ರಾಜ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದರ ಹೆಸರು. ಆದಿತ್ಯ ರಾಜ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೆಳಗಾವಿಯ ಭಾಗ್ಯನಗರದಲ್ಲಿ ಇರುವಂತಹ ಕಂಪನಿ ಇದು. 5% ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಹಣ ಹೂಡಿಸ್ಕೊಂಡಿದ್ದಾರೆ. ಎಸಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಶೋಧವನ್ನ ಮಾಡಲಾಗ್ತಾ ಇದೆ. ಸಹಕಾರ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಶೋಧ ಮಾಡಲಾಗ್ತಾ ಇದೆ. RBI ನಿಯಮ ಉಲ್ಲಂಘಿಸಿದ ಆರೋಪದಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಇದು ಯಾವುದು ಕೂಡ ಇಡಿ IT ಅವರಿಗೆಲ್ಲ ಗೊತ್ತೇ ಆಗ್ತಾ ಇಲ್ವಾ ಅಂತ. ಹೂಡಿಕೆ ಸಂಗ್ರಹ ಹೆಚ್ಚಿಸಲಿಕ್ಕೆ ಹಲವು ಪ್ರಚಾರ ಕಾರ್ಯಕ್ರಮವನ್ನ ಕೂಡ ಮಾಡಲಾಗಿತ್ತು. ವೆಬ್ಸೈಟ್ ಮೂಲಕ ಹೂಡಿಕೆಗೆ ಜನರಿಂದ ಆಕರ್ಷಣೆಯನ್ನ ಕೂಡ ಮಾಡಲಾಗಿದೆ. ಅಟ್ರಾಕ್ಟ್ ಮಾಡಿದ್ದಾರೆ ಜನರನ್ನ ವೆಬ್ಸೈಟ್ಗಳ ಮುಖಾಂತರ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಗೊತ್ತಲ್ಲ, ಎಲ್ರಿಗೂ ಈಗ ಒಂಥರ ಸೋಷಿಯಲ್ ಮೀಡಿಯಾ ಹುಚ್ಚು. ಎಲ್ಲರೂ ಕೂಡ ಫೋನಲ್ಲಿ ನೋಡ್ತಾನೇ ಇರ್ತಾರೆ ಏನಾಗ್ತಾ ಇದೆ ಏನು ಎತ್ತ ಅಂತ. ಈ ಸಂದರ್ಭದಲ್ಲಿ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದೀವಲ್ಲ. ಶಿವಾನಂದ ನೀಲಣ್ಣವರ್ ಶಿವಂ ಅಸೋಸಿಯೇಟ್ಸ್ ಇವರು ಕೂಡ ಅದೇ ರೀತಿಯಾಗಿ ಮಾಡಿದ್ದು. ಜಾಸ್ತಿ ಬಡ್ಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಕೋಟಿ ಇನ್ವೆಸ್ಟ್ ಆಗಿದೆ. ಅದೇ ರೀತಿಯಾಗಿ ಮತ್ತೊಂದು ಕಂಪನಿ ಆದಿತ್ಯ ರಾಜ್ಯ ಕ್ಯಾಪಿಟಲ್ಸ್ ಅನ್ನುವಂತ ಒಂದು ಕಂಪನಿ. ಆದಿತ್ಯ ರಾಜ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ 5% ಬಡ್ಡಿ ಅಂತ ಹೇಳಿ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಹತ್ತತ್ರ 2,000 ಕೋಟಿಯಷ್ಟು ಇನ್ವೆಸ್ಟ್ ಆಗಿದೆ ಅನ್ನುವಂತ ಅಂದಾಜು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಶಿವಂ ಅಸೋಸಿಯೇಟ್ಸ್ ಒಂದು ದೊಡ್ಡ ಹಗರಣದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಏನಾಗಿದೆ ಏನು ಎತ್ತ ಅಂತ ಇನ್ನು ತನಿಖೆ ಮಾಡಲಾಗ್ತಾ ಇರುವಂತದ್ದು. ಈ ಆದಿತ್ಯ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಯಾವ ರೀತಿಯ ಯಾಮಾರಿಸಿದ್ದಾರೆ, ಇಲ್ಲಿ ಎಷ್ಟು ಇನ್ವೆಸ್ಟ್ ಆಗಿದೆ, ಇದರಲ್ಲೂ ಕೂಡ ಯಾರು ದೂರನ್ನೇ ಕೊಟ್ಟಿಲ್ವಾ? ಪೃಥ್ವಿರಾಜ್, ಬೆಳಗಾವಿಯಲ್ಲಿ ಒಂದೇ ತಿಂಗಳಲ್ಲಿ 2ನೇ ಪ್ರಕರಣವನ್ನ ಈಗ ದಾಖಲಿಸಿದ್ದಾರೆ. ಏನು ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ ಎಸಿ ಶ್ರವಣ್ ನಾಯಕ್ ಈಗ ದಾಳಿ ಮಾಡಿರ್ತಕ್ಕಂಥದ್ದು ಭಾಗ್ಯನಗರ 5ನೇ ಕ್ರಾಸ್ನಲ್ಲಿರುವಂತಹ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಒಂದು ದಾಳಿ ನಡೆಸಲಾಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈಗ ದಾಳಿಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬೇರೆ ಏನು ವೆಬ್ಸೈಟ್ ಮೂಲಕವೇ ಇವರ ಹಣಕಾಸಿನ ವ್ಯವಹಾರ ಮಾಡಿರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಈಗ ಸದ್ಯ ವೆಬ್ಸೈಟ್ ಅನ್ನ ಶಟ್ ಡೌನ್ ಮಾಡಲಾಗಿದೆ. ಈಗ ಆ ವೆಬ್ಸೈಟ್ ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಬೆಳಗಾವಿಯಲ್ಲಿ ಸುಮಾರು 2 ಬ್ರಾಂಚ್ಗಳಿತ್ತು. ಇದು ಮೂಲತಃ ಮುಂಬೈನಿಂದ ಇದನ್ನ ಏನು ನಿರ್ವಹಣೆ ಮಾಡ್ತಿದ್ರು ಅಂತಕ್ಕಂಥದ್ದು. ಇದರ ಮಾಲೀಕರು ಈಗ ಇಲ್ಲ, ಅವರನ್ನು ಕೂಡ ಈಗ ಬರಕ್ಕೆ ಪೊಲೀಸರು ಸೂಚನೆ ನೀಡುವ ಸಾಧ್ಯತೆ ಇದೆ. ಎಸಿ ಶ್ರವಣ್ ನಾಯಕ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈ ಒಂದು ದಾಳಿ ಸಂದರ್ಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬಲರಾಮ್ ಮಾನೆ ಅನ್ನೋರು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಬೆಳಗಾವಿಯಲ್ಲಿ 2 ಸೇರಿದಂತೆ ಮಹಾರಾಷ್ಟ್ರದಲ್ಲಿ 7 ಸಂಸ್ಥೆಗಳನ್ನ 7 ಈಗ ಏನು ಕಚೇರಿಗಳನ್ನ ಈ ಒಂದು ಸಂಸ್ಥೆ ಹೊಂದಿದೆ. ಕಳೆದ 7-8 ವರ್ಷಗಳಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ, ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಠೇವಣಿ ರೂಪದಲ್ಲಿ ಸಂಗ್ರಹಣ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಬರ್ಡ್ಸ್ ಆಕ್ಟ್ ಪ್ರಕಾರ ಬೆಳಗಾವಿ ಜಿಲ್ಲಾಧಿಕಾರಿಗಳು ಯಾವ್ಯಾವ ಕಚೇರಿಗಳು ಯಾವ್ಯಾರು ಈ ರೀತಿ ಅಕ್ರಮವಾಗಿ RBIನಲ್ಲಿ ಯಾವುದೇ ರೀತಿ ನೋಂದಣಿ ಇಲ್ಲದೆ ಅಕ್ರಮವಾಗಿ ಏನು ಹಣದ ವ್ಯವಹಾರಗಳನ್ನು ಮಾಡ್ತಾರೆ ಅವರ ಮೇಲೆ ದಾಳಿಯನ್ನು ಮಾಡುವ ಸಂದರ್ಭದಲ್ಲಿ ಮೊದಲು ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮೇಲೆ ಮೇ 14ರಂದು ಒಂದು ದಾಳಿಯನ್ನು ಮಾಡಲಾಗಿತ್ತು. ಬಳಿಕ ಶಿವಂ ಅಸೋಸಿಯೇಟ್ ಮಾಲೀಕ ಏನು ಶಿವಾನಂದ ನೀಲಣ್ಣ ಅವರು ಬಂಧಿಸಿ ಈಗ ಜೈಲಿಗೆ ಕಳಿಸಲಾಗಿದೆ. ಈಗ ಮತ್ತೊಂದು ಹಗರಣ ಬೆಳಗಾವಿಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಈಗ ಸದ್ಯ ಎಸಿ ಶ್ರವಣ್ ನಾಯಕ್ ಮತ್ತು ಸಹಕಾರಿ ಇಲಾಖೆ ಹಾಗೇನೆ ಪೊಲೀಸರ ಸಹಾಯದೊಂದಿಗೆ ಈಗ ದಾಳಿಯನ್ನು ಮುಂದುವರಿಸಲಾಗಿದೆ. ಇದು ದಾಳಿ ಎಷ್ಟೊತ್ತಾಗುತ್ತೆ ಮತ್ತು ನಿಖರವಾಗಿ ಎಷ್ಟು ಹಣ ಹೂಡಿಕೆಯಾಗಿದೆ ಅಂತಕ್ಕಂಥದ್ದು ವೆಬ್ಸೈಟ್ ಆರಂಭವಾದ್ರೆ ಮಾತ್ರ ಗೊತ್ತಾಗುತ್ತೆ. ಈಗ ವೆಬ್ಸೈಟ್ ಅನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇದು ಬೆಳಗಾವಿಯಲ್ಲಿ 2ನೇ ಪ್ರಕರಣ ಆಗಿರೋದು. ಪೃಥ್ವಿರಾಜ್, ಏನು ಬರ್ಡ್ಸ್ ಆಕ್ಟ್ ನಿಂದ ಯಾವುದೇ ಜನರಿಂದ ಸಂಗ್ರಹಿಸುವ ಹಣವನ್ನ ಠೇವಣಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನ ಹೆಚ್ಚಿಗೆ ಬಡ್ಡಿ ಕೊಡುವಂತ ಆಮಿಷ ಒಡ್ಡಿದ್ರೆ ಅವ್ರ ಮೇಲೆ ಕ್ರಮವನ್ನು
ಕೈಗೊಳ್ಳಿ ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಈಗಾಗಲೇ ರಾಜ್ಯಾದ್ಯಂತ ನೀಡಲಾಗಿರ್ತಕ್ಕಂಥದ್ದು. ಒಂದು ತಿಂಗಳಲ್ಲೇ ಬೆಳಗಾವಿಯಲ್ಲಿ 2ನೇ ಬಾರಿ ಈಗ ರೇಡ್ ಅನ್ನ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ 7 ಬ್ರಾಂಚ್ ಇರೋ ಕಾರಣಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿಕೆ ಆಗಿರುವ ಅನುಮಾನಗಳು ವ್ಯಕ್ತವಾಗಿವೆ. ಇತ್ತೀಚೆಗೆ ಮೇ 14 ಏನು ಶಿವಮ್ ಅಸೋಸಿಯೇಟ್ ಮೇಲೆ ದಾಳಿ ಆಯಿತು. ಬಳಿಕ ಇವರು ಯಾವುದೇ ಗ್ರಾಹಕರಿಗೆ ಠೇವಣಿಯ ವಾಪಸ್ ಹಣವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಆರೋಪಗಳು ಸದ್ಯ ಕೇಳಿ ಬಂದಿವೆ. ಈಗ ಎಸಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.